ಈ ವಾಂಟಿ ಸೈಡ್ ಕರ್ದ್ಬಿಟ್ಟು ಅಲ್ಲಿಗೆ ಹೋಗೋಣ ಬಾ ಅಂತವ್ರು ಗುರು. ಅವ್ರಿಗೆ ಗೊತ್ತಿಲ್ದಂಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ. ಗುರು ಪಬ್ಲಿಕ್ ಅಲ್ಲೇ ಕೈ ಹಾಕ್ಬಾರ ಜಾಗದಲ್ಲಿ ಕೈ ಹಾಕ್ಬಿಟ್ಟು ಏನೋ ಮಾಡ್ತಾವ್ರೆ. ಇಲ್ಲಿ ಬಾಡಿಗೆಗೆ ಹುಡುಗಿರ್ ಸಿಗ್ತಾರೆ, ಒಂದ್ ದಿನ ಎಲ್ಲ ಇರ್ತಾರೆ. ಫುಲ್ ರೆಡ್ ಕಲರ್ ಲೈಟ್ ಎಲ್ಲ ಬೈಕ್ ಬಂದ್ಬಿಟ್ಟಿತ್ತು. ಪಟಾಯದ ವಾಕಿಂಗ್ ಸ್ಟ್ರೀಟ್ ನೆಕ್ಸ್ಟ್ ಲೆವೆಲ್ ಆಗೈತೆ. ಈ ವಾಂಟಿ ಹಿಡ್ಕೊಂಡ್ಬಿಟ್ಟವ್ರೆ, ಶೋ ನೋಡು ಬಾ ಅನ್ಬಿಟ್ಟು. ಏನ್ ಹೇಳಿದ್ರು ಬಿಡ್ತಾನೆ ಇಲ್ಲ. ರಾತ್ರಿ ಅಂತೂ ವಾಕಿಂಗ್ ಸ್ಟ್ರೀಟ್ ಅಲ್ಲಿ ಕಾಲಿಡಕ್ ಜಾಗ ಇಲ್ಲ, ಬೆಳಗ್ಗೆ ಅಂತೂ ಒಬ್ರು ಇರಲ್ಲ. ಹಲೋ, ಓಕೆ ಓಕೆ ಓಕೆ. ಹಲೋ ನಮಸ್ಕಾರ. ಇವಾಗ ಪಟಾಯದ ವಾಕಿಂಗ್ ಸ್ಟ್ರೀಟ್ ನಿಮಗೆ ತೋರ್ಸೋಣ ಅಂತ ಇದ್ದೀನಿ. ಹಾಗೆ ಇಲ್ಲಿ ಹಿಂದೆ ಕಡೆ ಬೀಚ್ ಇದೆ ಗುರು. ಇದು ಪಟಾಯದ ಬೀಚು. ಇಲ್ಲೇನು ಲೈನ್ ಕಾಣಿಸ್ತಿದೆ ಈ ಕಡೆ ಸೈಡು, ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಆಗಿ ಲೈನ್ ಪೂರ್ತಿ ಹುಡುಗ ಹುಡುಗಿನೇ ಇರ್ತಾರೆ. ನಾನು ಲೇಡಿ ಬಾಯ್ ಅಂತ ಹೇಳಲ್ಲ, ಹುಡುಗ ಹುಡುಗಿ ಅಂತ ಹೇಳ್ತೀನಿ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಕೇಳಿಸ್ಕೊಂಡ್ರೆ ಸುಮ್ಮನೆ ಮೇಲೆ ಸೈಕ್ ಮಾಡ್ತಾರೆ ನನಗೆ, ಅದಕ್ಕೋಸ್ಕರ. ಇಂಡಿಯನ್ ಹುಡುಗ ಫಾರಿನ್ ಹುಡುಗಿ ಜೊತೆ ಬರ್ತಾವನೆ ಅಂದ್ರೆ ಬಾಡಿಗೆಗೆ ಹುಡುಗಿನ್ ಕರ್ಕೊಂಡಿದ್ದಾರೆ ಅಂತ ಅರ್ಥ. ಹೌದು ಗುರು, ನಿಜಾನೇ. ಈ ದೇಶದಲ್ಲಿ ರೆಂಟ್ಗೆ ಗರ್ಲ್ ಫ್ರೆಂಡ್ ಸಿಗ್ತಾರೆ, ಒಂದ್ ದಿನ ಎಲ್ಲ ಇರ್ತಾರೆ, ಸುಮ್ನೆ ಇರಲ್ಲ. ಅವ್ರಿಗೆ ದುಡ್ಡು ಕೊಡ್ಬೇಕು. ಅವ್ರ ಜೊತೆ ಇರ್ಬೇಕಾದ್ರೆ ನಾವು ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಟೋಪಿ ಹಾಕ್ಬಿಡ್ತಾರೆ. ಈ ಫುಟ್ಪಾತ್ ಮೇಲೆ ಹುಡುಗರು ನಡ್ಕೊಂಡು ಹೋಗಕ್ಕಾಗಲ್ಲ, ಸೈಡ್ ಎಳ್ಕೊಂಡ್ಬಿಡ್ತಾರೆ. ಯಾರು ಏನಕ್ಕೆ ಕೇಳ್ಕೊತಾರೆ ಅಂತ ನೀವೇ ಅರ್ಥ ಮಾಡ್ಕೊಬೇಕು. ನನ್ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಯಾರು ನನ್ನ ಹತ್ರ ಬರಲ್ಲ ಅನ್ಕೊಂಡೆ, ನೋಡಿದ್ರೆ ಇಲ್ಲಿ ಕಥೆನೆ ಬೇರೆ ಆಯ್ತು. ಹಲೋ, ಓಕೆ ಓಕೆ ಓಕೆ. ನೋ ವಿಡಿಯೋ ಅಂತೆ. ಸೈಕ್ ಮಾಡ್ತಾರೆ ಗುರು. ಇಲ್ಲಿ ಹುಡುಗಿ ಯಾರು ಹುಡುಗ ಯಾರು ಅಂತಾನೆ ಗೊತ್ತಾಗಲ್ಲ. ಏನಕ್ಕಂದ್ರೆ ಎಲ್ಲ ನೋಡಕ್ ಒಂದೇ ತರ ಇರ್ತಾರೆ. ಅಲ್ಲಿ ಮುಂದೆ ಸ್ಟ್ರೈಟ್ ಹೋದ್ರೆ ಅಲ್ಲೇ ವಾಕಿಂಗ್ ಸ್ಟ್ರೀಟ್ ಇರೋದು. ಈ ರೋಡ್ ಪೂರ್ತಿ ಎಲ್ಲಿ ನೋಡಿದ್ರು ಲೇಡಿ ಬಾಯ್ಸ್ ನಿಂತಿರ್ತಾರೆ. ನೋಡಿ ಡೀಲ್ ಮಾಡಿದ್ದಾರೆ, ಡೀಲ್ ಏನೋ ಒಪ್ಪಂದ ಮಾಡ್ಕೊಳ್ತಾರೆ. ಆದರೆ ಹೆವಿ ಶೆಕೆ ಗುರು, ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ. ಇಲ್ಲಿ ಥೈಲ್ಯಾಂಡ್ಗೆ ಜಾಸ್ತಿ ಇಂಡಿಯನ್ಸೇ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿ ಬೇರೆ ಬೇರೆ ಕಂಟ್ರಿಯಿಂದನೂ ಬರ್ತಾರೆ ಗುರು. ಇಂಡಿಯನ್ಸು ಬರ್ತಾರೆ, ಆದರೆ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಇಂಡಿಯನ್ಸು ಸ್ವಲ್ಪ ಜಾಸ್ತಿನೇ ಬರ್ತಾರೆ. ಬೇರೆ ಬೇರೆ ಕಂಟ್ರಿಯಿಂದ, ಚೈನಾದಿಂದ, ಕೊರಿಯಾದಿಂದ ಎಲ್ಲೆಲ್ಲ ಬಂದಿದ್ದಾರೆ. ನೋಡಿ ಕ್ಯಾಮ್ರಾ ಇಟ್ಕೊಂಡ್ರೆ ಇದೊಂದು ಬೆನಿಫಿಟ್ ಗುರು, ಎಲ್ಲ ಓಡೋಡೋಯ್ತಾರೆ. ಥೈಲ್ಯಾಂಡ್ ಪಟಾಯಕ್ ಬರ್ತಾರೆ, ಪಟಾಯಕ್ ಬಂದವರು ವಾಕಿಂಗ್ ಸ್ಟ್ರೀಟ್ ಕಂತೂ ಬಂದೇ ಬರ್ತಾರೆ. ಏನಕ್ಕಂದ್ರೆ ಜಾಗ ಹಿಂಗಿದೆ ನೋಡಿ. ವಾಕಿಂಗ್ ಸ್ಟ್ರೀಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಬೇಜಾನ್ ಬೈಕ್ ಟ್ಯಾಕ್ಸಿಗಳು ಇರ್ತಾವ ಇಲ್ಲಿ. ಏನಕ್ಕಂದ್ರೆ ನೈಟ್ ಬಸ್ ಫೆಸಿಲಿಟೀಸ್ ಇರಲ್ಲ. ಜನ ಎಲ್ಲ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡು ಮನೆಗೆ ಹೋಯ್ತಾರೆ. ಸ್ಟಾರ್ಟಿಂಗ್ ಗೆ ವೆಲ್ಕಮ್ ಮಾಡ್ಕೊಳಕ್ಕೆ ಹುಡುಗಿರ್ ನಿಂತಿರ್ತಾರೆ. ಹೋಗ ಬರೋರ್ನೆಲ್ಲ ಕರಿತಾ ಇರ್ತಾರೆ, ನಮ್ ಬಾರ್ಗ್ ಬನ್ನಿ, ನಮ್ ಪಬ್ಗ್ ಬಂದ್ ಕುಡೀರಿ, ಎಂಜಾಯ್ ಮಾಡಿ ಅಂತ. ಹಂಗೆ ಈ ರೋಡ್ ಅಲ್ಲಿ ಗಾಂಜಾ ಅಂಗಡಿ ಅಂತೂ ಇದ್ದೇ ಇರುತ್ತೆ. ಥೈಲ್ಯಾಂಡ್ ಅಲ್ಲಿ ಗಾಂಜಾ ಲೀಗಲ್. ಇದೇನ್ ಗುರು ಬರೀ ಗಾಂಜಾನೇ ತೋರಿಸ್ತೀಯ ಅಂದ್ರೆ ಇರೋದನ್ನ ಇದ್ದಂಗೆ ತೋರಿಸ್ತಾ ಇದೀನಿ. ರಿಯಾಲಿಟಿ ಏನಿದೆಯೋ ಅದನ್ನ ಮಾತ್ರ ತೋರಿಸ್ತಾ ಇದೀನಿ. ವಾಕಿಂಗ್ ಸ್ಟ್ರೀಟ್ ಅಂದ್ಮೇಲೆ ಬರೀ ವಾಕ್ ಮಾತ್ರ ಮಾಡ್ಬೇಕು. ಅದಕ್ಕಿಲ್ಲಿ ರಾತ್ರಿ ಮಾತ್ರ ಗಾಡಿಗಳು ಯಾವ್ದು ಓಡಾಡಲ್ಲ, ಬೆಳಗ್ಗೆ ಹೊತ್ತು ಗಾಡಿ ಎಲ್ಲ ಓಡಾಡುತ್ತೆ. ಆಮೇಲೆ ಅಲ್ಲಲ್ಲೇ ಪೊಲೀಸ್ ಅವರೆಲ್ಲ ಇರ್ತಾರೆ, ಏನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಮಸ್ಕಾ ಚಸ್ಕಾ ಎಲ್ಲ ಪೊಲೀಸ್ ಅವ್ರ ಮುಂದೆನೆ ನಡೆಯುತ್ತೆ. ಥೈಲ್ಯಾಂಡ್ ಅಲ್ಲಿ ಇದೆಲ್ಲ ಲೀಗಲ್. ಏನಾದ್ರೂ ಪ್ರಾಬ್ಲಮ್ ಆದ್ರೂ ಸಾಕು, ಇಲ್ಲಿ ಪೊಲೀಸ್ ಅವ್ರು ಇರ್ತಾರೆ, ಇವ್ರಿಗೆ ಬಂದ್ ಕಂಪ್ಲೇಂಟ್ ಮಾಡ್ಬೋದು. ಅದಕ್ಕೆ ಜಾಸ್ತಿ ಯಾರು ಕಿರಿಕ್ ಮಾಡ್ಕೊಳಕ್ ಹೋಗಲ್ಲ. ಏನಕ್ಕಂದ್ರೆ ಆಲ್ಮೋಸ್ಟ್ ಥೈಲ್ಯಾಂಡ್ ಡಿಪೆಂಡ್ ಆಗಿರೋದು ಟೂರಿಸಂ ಮೇಲೆ. ಇಲ್ಲೊಂದು ಗೇಮ್ ಮಾಡ್ತಾ ಇದಾರೆ. ಬಾಲ್ ತಗೊಂಡು ಹುಡುಗಿ ಮೇಲೆ ಗುರಿ ಇಟ್ಟೆಸಿದ್ರೆ ಆ ಹುಡುಗಿಗೆ ಏನಾದ್ರು ಬಾಲ್ ಟಚ್ ಆದ್ರೆ ಆ ಹುಡುಗಿ ನೀರೊಳಗೆ ಬಿದ್ದೋಯ್ತಾಳೆ. ಇದನ್ನ ನೋಡ್ಕೊಂಡು ಮಜಾ ತಗೋತಾರೆ. ಇದೇ ಗೇಮು. ಎಲ್ಲಾ ಕಡೆ ಕಲರ್ ಕಲರ್ ಲೈಟಿಂಗ್ಸ್ ಕಣ್ಣಿಗೆ ಬೀಳ್ತಾ ಇರ್ತವೆ. ಯಾವ ಪಬ್ಗೆ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಎಲ್ಲ ಒಂದಕ್ಕಿಂತ ಇನ್ನೊಂದು ಚೆನ್ನಾಗಿರುತ್ತೆ. ನಾನು ಯಾವ್ದಾದ್ರು ಒಂದ್ ಪಬ್ಗೆ ಹೋಗೋಣ ಅಂತ ಅನ್ಕೊಂಡೆ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಇಲ್ಲಿ ಇಷ್ಟೊಂದ್ ಜನ ಇರೋದ್ ನೋಡಿ ಏನ್ ಮಾಡ್ತಾರೋ ಅನ್ಕೊಂಡೆ. ಇಲ್ಲಿ ನೋಡ್ರೆ ಮ್ಯಾಜಿಕ್ ಮಾಡ್ತಾ ಇದಾರೆ. 3 ಸಿಗರೇಟ್ ನ ಬಾಯಲ್ಲಿ ಇಟ್ಕೊಂಡು 3 ಸಿಗರೇಟ್ ನ ಅಂಟಿಸ್ಕೊಂಡ್ರು. ಆಮೇಲೆ ಕೈ ಮೇಲೆತ್ತ ಕೇಳಿದ್ರು. ಒಂದೊಂದಾಗಿ 3 ಸಿಗರೇಟ್ ನು ಟೀ ಶರ್ಟ್ ಒಳಗೆ ಇಟ್ರು. ಟೀ ಶರ್ಟ್ ಒಳಗಡೆ ಇಟ್ಮೇಲೆ ಸಿಗರೇಟೇ ಮಾಯ ಆಗೋಯ್ತು. ಅವರು ಕೈ ಹಿಡ್ಕೊಂಡು ಸಿಗರೇಟ್ ಇಲ್ದೇನೆ ಬರೀ ಕೈಯಿಂದಾನೆ ಹೊಗೆ ಬಿಡ್ತಾವ್ರೆ. ಕೈ ಮೇಲೆತ್ತ ಕೇಳಿದ್ರು. ಆಮೇಲೆ ನಿಧಾನಕ್ಕೆ ಕೆಳಗಡೆ ಕೈ ಹಾಕಿದ್ರು. ಆಮೇಲೆ ತೆಗಿಬಾರ ಜಾಗದಿಂದ ಸಿಗರೇಟ್ ತೆಗೆದ್ಬಿಟ್ರು. ಅದೇ ಮ್ಯಾಜಿಕ್.
ಅವ್ರು ಮಾಡಿದ ಮ್ಯಾಜಿಕ್ ನಾನು ಶಾಕ್ ಆದೆ. ಅಲ್ಲಿ ನಿಂತ್ಕೊಂಡು ನೋಡ್ತಿರೋರು ಎಲ್ರು ಶಾಕ್ ಆದ್ರು. ಅವ್ರು ಮ್ಯಾಜಿಕ್ ಮಾಡಿರೋದಕ್ಕೆ ನಾವೆಲ್ಲ ನೋಡಿರೋದಕ್ಕೆ ಟಿಪ್ಸ್ ಕೊಡಿ ಅಂತ ಕೇಳಿದ್ರು. ಇಲ್ಲಿ ದೇವದ ವೇಷ ಹಾಕೊಂಡು ಒಂದ್ ಪಬ್ಬದ ಮಾರ್ಕೆಟಿಂಗ್ ಮಾಡ್ತಾವ್ರೆ. ಇಲ್ಲಿನ ಒಂದೊಂದು ಪಬ್ಬು ಒಂದೊಂದ್ ತರ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಡಿಫ್ರೆಂಟ್ ಆಗಿ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಬೇಜಾನ್ ಪಬ್ ಇದೆ ಇಲ್ಲಿ. ಬೆಳಗ್ಗೆ ಹೊತ್ತೇನಾದ್ರೂ ನೀವು ಓಡಾಡಿದ್ರೆ ಈ ರೋಡ್ ಅಲ್ಲಿ ನೀವು ಒಬ್ರೇ ಓಡಾಡ್ದಂಗ್ ಇರುತ್ತೆ. ಆದ್ರೆ ಇಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವವರೆಗೂ ಬೇಜಾನ್ ಜನ ಇರ್ತಾರೆ. ನಮ್ ಇಂಡಿಯನ್ಸ್ ನೋಡಿ ಎಲ್ಲೆಲ್ಲ ಬಿಸ್ನೆಸ್ ಮಾಡ್ತಾರೆ ಅಂತ. ಥೈಲ್ಯಾಂಡ್ ಅಲ್ಲೂ ಬಿಟ್ಟಿಲ್ಲ ಗುರು, ಪಟಾಯ್ದಲ್ಲಿ ನೋಡಿ ಎಲ್ಲ ಬಿಸ್ನೆಸ್ ಹೆಂಗ್ ಮಾಡ್ತಾ ಇದಾರೆ ಅಂತ. ನಮ್ ಇಂಡಿಯಾದವ್ರದಲ್ವಾ ಅಂತ ಪಬ್ ಒಳಗಡೆ ಎಂಟ್ರಿ ಕೊಟ್ಟೆ, ಅದು ಫ್ರೀ ಎಂಟ್ರಿ. ಪಬ್ ಒಳಗಡೆ ನನ್ನಂತ ಹೋಗ್ಬಿಟ್ಟು ಏನ್ ಮಾಡೋದು ಅನ್ಬಿಟ್ಟು 5 ನಿಮಿಷ ಇದ್ಬಿಟ್ಟು ಹೊರಗಡೆ ಬಂದೆ. ಒಂದ್ ರೌಂಡ್ ವಾಕಿಂಗ್ ಸ್ಟ್ರೀಟ್ ಪೂರ್ತಿ ತಿರ್ಗಾಡ್ಕೊಂಡ್ ಬರೋಣ ಅಂತ ಹೋಗ್ತಿದೆ. ಇಲ್ಲೊಬ್ರು ಆಂಟಿ ಕರೆದ್ಬಿಟ್ಟು ಶೋ ನೋಡ್ತೀಯ ಅಂತ ಕೇಳಿದ್ರು. ಇದೇನಪ್ಪ ಟಿ ಶರ್ಟ್ ಚೇಂಜ್ ಆಗೋಯ್ತು ಅನ್ಕೊಂಡ್ರ. ನಿನ್ನೆ ವಿಡಿಯೋ ಮಾಡಿದ್ದು ಕರೆಕ್ಟ್ ಆಗಿ ಬಂದಿರ್ಲಿಲ್ಲ, ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದೀನಿ. ಗುರು ಇದ್ದಂಗೆ ತೋರಿಸ್ತಾ ಇದೀನಿ. ನೀವು ಬಂದು ಇಲ್ಲಿ ನೋಡಿದ್ರು ಇದೇ ಕಾಣಿಸುತ್ತೆ. ನಾನ್ ತೋರಿಸ್ತಾ ಇರೋದನ್ನು ಇದನ್ನೇ. ಒಬ್ಬ ಯೂಟ್ಯೂಬರ್ ಆಗಿ ಇರೋದನ್ನ ಇದ್ದಂಗೆ ತೋರಿಸ್ಬೇಕು ಅನ್ಬಿಟ್ಟು ಥೈಲ್ಯಾಂಡ್ ಸೀರೀಸ್ ವಿಡಿಯೋ ಮಾಡಿರೋದು. ನೀವು ನನಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಜಸ್ಟ್ ಒಂದ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಫುಲ್ ಖುಷಿ ಆಗೋಯ್ತೀನಿ ನಾನು. ಹಾಗೆ ಇಲ್ಲಿ ಓಪನ್ ಮಸಾಜ್ ಇರುತ್ತೆ. ಪ್ರತಿ ಒಂದ್ ರೋಡ್ ಅಲ್ಲೂ ಅಷ್ಟೇ ಮಸಾಜ್ ಸೆಂಟರ್ ಅಂತೂ ಇದ್ದೇ ಇರುತ್ತೆ. ಥೈಲ್ಯಾಂಡ್ ಬಂದವರು ಮಸಾಜ್ ಮಾಡಿಸ್ಕೊಳ್ತೇನೆ ವಾಪಸ್ ಇಂಡಿಯಾಗಂತೂ ಬರಲ್ಲ. ವಾಕಿಂಗ್ ಸ್ಟ್ರೀಟ್ ಅಂದ್ಮೇಲೆ ಬರೀ ಪಬ್ ಮಾತ್ರ ಇರುತ್ತೆ ಅಂತಲ್ಲ, ಇಲ್ಲಿ ಚಪ್ಲಿನೂ ಸಿಗುತ್ತೆ, ಬಟ್ಟೆನೂ ಸಿಗುತ್ತೆ, ಎಲ್ಲಾ ತರಾನು ಸಿಗುತ್ತೆ ಗುರು. ಪೊಲೀಸರಂತೂ ಅಲ್ಲಲ್ಲೇ ಓಡಾಡ್ತಾ ಇರ್ತಾರೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸೋಲೋ ಬಂದ್ರೆ ಇಲ್ಲಿ ರಿಯಲ್ ಗನ್ ಸಿಗುತ್ತೆ. ಅಲ್ಲ ರಿಯಲ್ ತರದ್ದೇ ಗನ್ ಸಿಗುತ್ತೆ. ಇಲ್ಲಿ ಶೂಟ್ ಮಾಡಬಹುದು. ಇದಕ್ಕೆ ಒಂದೊಂದ್ ಗನ್ ಮೇಲೆ ಒಂದೊಂದ್ ತರ ಚಾರ್ಜ್ ಮಾಡ್ತಾರೆ. ಗನ್ ಇಟ್ಕೊಂಡು ಶೂಟ್ ಮಾಡಿದ್ರೆ ರಿಯಲ್ ಗನ್ ತರನೇ ಫೀಲ್ ಆಗುತ್ತೆ. ಗುರು ಇವ್ರನ್ನೆಲ್ಲ ನೋಡ್ಬಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ, ಇವರೆಲ್ಲ ಲೇಡಿ ಬಾಯ್ಸು. ಥೈಲ್ಯಾಂಡ್ ಸೀರೀಸ್ ಎಷ್ಟೊಂದು ವಿಡಿಯೋಸ್ ಇದೆ. ಆ ವಿಡಿಯೋಸ್ ಎಲ್ಲ ಒಂದ್ಸಲ ನೋಡಿ. ಥೈಲ್ಯಾಂಡ್ ಗೆ ಪ್ರತಿ ಒಬ್ಬನು ಬರ್ಬೋದು. ಬರೀ 40,000 ರೂಪಾಯಿ ಇದ್ರೆ ಸಾಕು. ಬಜೆಟ್ ವಿಡಿಯೋ ಎಲ್ಲ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಸ್ ಎಲ್ಲ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಆಲ್ ಇನ್ ಒನ್ ಜೈ ಅಂತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿ. ಥೈಲ್ಯಾಂಡ್ ಅಲ್ಲಿ ಮಸಾಜ್ ಫೇಮಸ್. ನಾನು ಮಸಾಜ್ ಮಾಡಿಸ್ಕೊಂಡಿದ್ದೀನಿ, ಇದ್ದಂಗೆ ತೋರಿಸಿದೀನಿ. ಆ ವಿಡಿಯೋ ನೋಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ನನಗೆ ಥೈಲ್ಯಾಂಡ್ ಟ್ರಿಪ್ ಪ್ಲಾನ್ ಮಾಡಿ ಹೆಲ್ಪ್ ಮಾಡಿದ್ದು ಫ್ಲೈಯಿಂಗ್ ಪ್ರೇಮ್ ಅವರು. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಈಗ ಟೂರ್ಸ್ ಅಂಡ್ ಟ್ರಾವೆಲ್ ಏಜೆನ್ಸಿನೂ ಇದೆ. ನೀವೇನಾದ್ರೂ ಡೊಮೆಸ್ಟಿಕ್ ಇಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂದ್ರೆ ಇವ್ರದ್ದು ಟೂರ್ ಪ್ಯಾಕೇಜ್ ಇದೆ. ಇವ್ರ ಆಫೀಸ್ ಇರೋದು ಮೈಸೂರು ರೋಡ್, ದೀಪಾಂಜಲಿ ನಗರ. ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ. ಹಳೆ ವಿಡಿಯೋಗೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು. 100ಕ್ಕೆ 90 ಜನ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನು 10 ಜನ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಏನಕ್ಕೆ ಈ ತರ ವಿಡಿಯೋಸ್ ಮಾಡ್ತೀಯಾ, ಏನೇನೋ ತೋರಿಸ್ತೀಯ ಅಂತ ಹೇಳ್ತಾ ಇದಾರೆ. ಗುರು ಫಿಲಮ್ ಅಲ್ಲಿ ತೋರಿಸಿದಾಗ ಕಣ್ಬಿಟ್ಕೊಂಡು ನೋಡ್ತೀರಾ ತಾನೆ. ಅದು ರೀಲ್ ಅಂತ ಗೊತ್ತಿದ್ರು ನೀವು ನೋಡ್ತೀರಾ. ಇದು ರಿಯಲ್ ಆಗಿ ತೋರಿಸ್ತಾ ಇದ್ರೆ ನೀವ್ ಹಿಂಗಂದ್ರೆ ಹೆಂಗೆ? ನಾನು ಇದು ಎಲ್ರಿಗೂ ಹೇಳ್ತಿಲ್ಲ, ಕೆಲವ್ರಿಗೆ ಮಾತ್ರ ಹೇಳ್ತಿರೋದು. ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಅದು ಸೋಲೋ ಬಂದಿದ್ದೀನಿ. ಸೋಲೋ ಬಂದೇ ಇಷ್ಟೆಲ್ಲ ತೋರಿಸಿದೀನಿ. ಇನ್ನು ಬೇರೆ ದೇಶಕ್ಕೆಲ್ಲ ಹೋದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸ್ತೀನಿ.